ಒಬ್ಬರು ಶಾಸ್ತ್ರಿಗಳ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ರಂತ. ಪ್ರವಚನಕ್ಕೆ ಹೋಗಿ ಒಬ್ರ ಮನಿ ಗೌಡ್ರ ಮನಿ ಅಂತದ. ಆ ಊರೊಳಗೆ ಗೌಡ್ರ ಮನಿ ಅಂದ್ರೆ ಭಾಳ ಇಂಬಿತ್ತು, ದೊಡ್ಡ ಜಾಗ. ಅಲ್ಲಿ 1,000 ಜನ ಬಂದ್ರು ಅಲ್ಲಿ ಕುತ್ಕೊಳಕ ಒಂದು ಆರಾಮ ಮನಿ ಮುಂದ್ಗಡೆ ಒಂದು ಕಂಪೌಂಡ್ ಇತ್ತು. ಅಲ್ಲಿ ಆ ಕಂಪೌಂಡ್ ಒಳಗ ಗೌಡ್ರು ಒಂದು ಕಥೆಯನ್ನ ಹಚ್ಚಿದ್ರು. ಅಲ್ಲಿ ಒಂದು ಪ್ರವಚನ ತರ ಹಚ್ಚಿದ್ರು. ಯಾವ ಕತೆ ಅಂದ್ರ ಮಹಾಭಾರತದ ಕಥೆಯನ್ನ ಹಚ್ಚಿದ್ರು. ರಾಮಾಯಣ ಮಹಾಭಾರತದ ಕಥೆಯನ್ನ ಹಚ್ಚಿದ್ರು. ಎಷ್ಟು ದಿನ ರೀ? 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳು ಹಚ್ಚಿದ್ರಂತ. ಯಾವಾಗ ರಾಮಾಯಣದ ಆ ಕಥೆಯನ್ನ ಅಲ್ಲಿ ಹಚ್ಚಿದ್ರು, 3 ತಿಂಗಳ ಜನ ಬಹಳ ಚಲೋ ಲಕ್ಷ ಕೊಟ್ಟು ಕೇಳ್ತಂತ. ಶಾಸ್ತ್ರಿಗಳು ಬಹಳ ಪ್ರೀತಿಯಿಂದ ಹೇಳಿದ್ರಂತ. ಯಾಕಂದ್ರ ದಿನ ಗೌಡ್ರ ಮನೆಯಾಗ ವೆರೈಟಿ ಪ್ರಸಾದ ಉಂಟು, ನನಗೆ ಬಹಳ ಚಲೋ ಆನಂದವಾಗಿ ಇಲ್ಲಿ ಈ ಕಥೆಯನ್ನು ಹೇಳಾಕತ್ತೀನಂತ ಶಾಸ್ತ್ರಿಗಳು ಹೇಳೋರಂತ. 3 ತಿಂಗಳು ಮುಗ್ಯಾಕ ಬಂತ, ಮುಗಿತಾವ. ನಮ್ದು ಮುಗಿತದ. ಯಾವಾಗ ಮುಗಿತದ್ರಿ? 28-29 ನಮ್ದು ಮುಗಿತದ. 3 ತಿಂಗಳೆಲ್ಲ 1 ವರ್ಷ ಹಚ್ಚಿದ್ರು ಕೂಡ ಅವು ಪುರಾಣಗಳು ಮುಗಿಯಬೇಕು, ಕಥೆಗಳು ಮುಗಿಯಬೇಕು. ಮುಗಿತಾವಲ್ರಿ? ಅವು ಕಥೆಗಳು ಅಟ್ಟ ಮುಗಿಯೋದಿಲ್ಲ, ನಮ್ಮನು ಕಥೆನೂ ಮುಗಿತಾವ. ಮುಗಿತಾವಲ್ರಿ? ಇಲ್ಲೇ ಕಾಯಂ ಇರೋರದ್ರಿ. ಮತ್ತ ಯಾರ ಕೈ ಹತ್ರ ನೋಡೋರು ಕಾಯಂ ಅಪ್ಪರ ನಾ ಕಾಯಂ ಇರ್ತೇನ್ರಿ ಭೂಮಿ ಮೇಲೆ ಅನ್ನೋರು ಸಾಧ್ಯನೇ ಇಲ್ಲ ನೋಡ್ರಿ. ಯಾವಾಗ ಆ ಕತೆ ಮುಗಿತಾ ಬಂತು, 3 ತಿಂಗಳು ಮುಗಿತು. ಚಲೋ ಶಾಸ್ತ್ರಿಗಳ ಕೈ ಒಳಗ ಚಲೋ ಪಾಕೆಟ್, ಕಿಮ್ಮತ್ತಿನ ಪಾಕೆಟ್ ಕೊಟ್ರು. ಯಾವ ಪಾಕೆಟ್ ರೀ? ರೊಕ್ಕದ ಕಾಣಿಕೆ ಪಾಕೆಟ್ ಕೊಟ್ರು. ಆ ಕಾಣಿಕೆ ಪಾಕೆಟ್ ತಗೊಂಡು ಕಿಶದೊಳಗೆ ಇಟ್ಕೊಂಡು ಶಾಸ್ತ್ರಿಗಳ ಫುಲ್ ಖುಷಿಯಾಗಿ ಹೊಂಟ್ರು ನೋಡ್ರಿ. ಹೋಗಿ ಬಸ್ ಸ್ಟ್ಯಾಂಡ್ದೊಳಗೆ ಬಸ್ದಾಗ ಕುಳಿತಿದ್ರು. ಅವರು ಬಸ್ದಾಗ ಕುಳಿತಿದ್ರು. ಬಸ್ ಇನ್ನೇನು ಬಿಡಾಕ ಒಂದ ನಿಮಿಷ ಉಳಿದಿತ್ತು. ಒಬ್ಬ ಗೌಡ್ರ ಮನೆಯಿಂದ ಓಡೋಡಿ ಹಿಂಗ ಬಂದಾರಿ. ಅಲ್ಲೇ ಕೆಲಸ ಮಾಡುವಂತ ವ್ಯಕ್ತಿ ಆತ. ಓಡೋಡಿ ಬಂದ. ಆ ಏನ ಶಾಸ್ತ್ರಿಗಳ ಬಸ್ ಒಳಗೆ ಕುಳಿತಿದ್ರಲ್ಲ, ಆ ವ್ಯಕ್ತಿನ ನೋಡಿದ್ರು ಅವ್ರು. ಇವ್ ಓಡೋಡಿ ಬರಾಕತ್ತಾನಂದ್ರ ಗೌಡ್ರು ಇನ್ನೊಂದ್ ಸ್ವಲ್ಪ ಕಾಣಿಕೆ ಹೆಚ್ಚು ಕೊಟ್ಟು ಕಳಿಸಿರ್ಬೇಕು, ಅದಕ್ಕೆ ಓಡೋಡಿ ಬರಾಕತ್ತಾನ ಅಂತ ತಿಳ್ಕೊಂಡ್ರು ಅವ್ರು. ಅವಾಗ ಓಡೋಗಿ ಮುಂದೆ ಶಾಸ್ತ್ರಿಗಳ ಆ ಏನು ಡ್ರೈವರ್ ಇದ್ನಲ್ಲ ಅವನಿಗೆ ನಿಲ್ಲಿಸಿದ್ರು. ನಿಲ್ಲಿಸಪ್ಪ, ನಿಲ್ಲಿಸು. ಒಬ್ಬ ವ್ಯಕ್ತಿ ಬರಾಕತ್ತಾನ, ಓಡಿ ಬರಾಕತ್ತಾನ, ಸ್ವಲ್ಪ ನಿಲ್ಲಿಸು, 1 ನಿಮಿಷ ಹೋಗ್ಬೇಡ. ಅವ್ ಓಡಿ ಬಂದ ಬಸ್ ಒಳಗೆ ಹತ್ತಿ ಶಾಸ್ತ್ರಿಗಳ ಅಂದ, ಯಾಕಪ್ಪ ಏನಾತ? ಗೌಡ್ರಿ ಏನ್ರ ಕೊಟ್ಟು ಕಳಿಸಿದ್ರೇನ? ಅವಾಗ ಇಲ್ರಿ, ಏನ್ ಕೊಟ್ಟು ಕಳಿಸಿಲ್ಲ. ನೀವೇನು ಮಹಾಭಾರತ ರಾಮಾಯಣದ ಕಥೆಯನ್ನು ಹೇಳಿದ್ರಲ್ಲ, ಆ ಕತೆ ಒಳಗ 3 ತಿಂಗಳು ಆ ಕಥೆಯನ್ನು ಹೇಳಿದ್ರಿ ನೀವು. ಅದ್ರ ಒಳಗ ರಾಮ ಅಂತ ಬರ್ತಾನ ನೋಡ್ರಿ. ಶಾಸ್ತ್ರಿಗಳಿಗೆ ಹೇಳಕತ್ತಾನ. ಅದ್ರ ಒಳಗ ರಾಮ ಅಂತ ಬರ್ತಾನ, ಇನ್ನೊಂದು ಕಡೆ ರಾವಣ ಅಂತ ಬರ್ತಾನ. ರಾಮ ರಾಕ್ಷಸೋ ರಾವಣ ರಾಕ್ಷಸೋ ಅಂತ ಕೇಳಿದ. ಯಾರಿಗ್ರಿ? ಶಾಸ್ತ್ರಿಗಳಿಗೆ ಕೇಳಿದ. 8 ತಿಂಗಳು ಕೇಳ್ಯಾನ್ರಿ? 3 ತಿಂಗಳು ಕೇಳ್ಯಾನ. ರಾಮ ರಾಕ್ಷಸೋ ರಾವಣ ರಾಕ್ಷಸೋ ಅನ್ನೋದೇ ತಡ. ಶಾಸ್ತ್ರಿಗಳಿಗೆ ಏನ ನೌಕರಿ, ಅವ್ರು ತೆಲಿ ಕೆಟ್ಟಿತ್ತವ್ರಿ. ರಾಮನೂ ರಾಕ್ಷಸ ಅಲ್ಲಪ್ಪ, ರಾವಣನೂ ರಾಕ್ಷಸ ಅಲ್ಲ. ನಿನ್ನ ಮುಂದೆ ಏನು 3 ತಿಂಗಳ 4 ಕಥೆಯನ್ನು ಹೇಳಿದ್ನಲ್ಲ, ನಾನಾ ನಿಜವಾದ ರಾಕ್ಷಸ ಹೋಗ ಅಂದ್ರು ಅವ್ರು.